ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕಬಾಬ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಒಮ್ಮೆ ಈ ಥರ ನಾವು ಕಬಾಬನ್ನು ಮನೆಯಲ್ಲೇ ಟ್ರೈ ಮಾಡಿದ್ರೆ ಮತ್ತು ಹೋಟೆಲ್ಗಾಗಲಿ ರೆಸ್ಟೋರೆಂಟ್ಗಾಗಲಿ ಹೋಗೋದನ್ನೇ ನಾವು ಮರೆತು ಬಿಡ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತಗೋಬೇಕು. ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಗಡ್ಡೆಯನ್ನು ಒಡ್ಸುಲ್ಕೊಂಡು ಹಾಕ್ಕೋಬೇಕು. ಅದಕ್ಕೆ ಒಂದೆರಡು ಇಂಚಿಯಷ್ಟು ಶುಂಠಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು 8 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು ಚಕ್ಕೆ ಹಾಕ್ಕೋಬೇಕು, 4 ಲವಂಗ ಹಾಕ್ಕೋಬೇಕು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸನ್ನು ಹಾಕ್ಕೊಳ್ಳೋಣ. ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ನಾವು ರುಬ್ಕೊಬಿಡಬೇಕು. ಈ ಥರ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ. ಒಂದು ಬೌಲ್ ತಗೊಳ್ಳೋಣ. ಅದಕ್ಕೆ ಒಂದು ಮೊಟ್ಟೆಯನ್ನು ನಾವು ಒಡೆದು ಈ ಥರ ಹಾಕ್ಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೋಬೋದು. ಮತ್ತು ನಾವು ರುಬ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು 1/4 ಚಮಚ ಅಷ್ಟು ರೆಡ್ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಫುಡ್ ಕಲರು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೋಬೇಕು. ನಿಂಬೆ ರಸ ಹಾಕಿದ ನಂತರ ಎಲ್ಲ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಪೇಸ್ಟ್ ಥರ ಕಲಿಸ್ಕೋಬೇಕು. ಎಲ್ಲ ಕಲಿಸಿದ್ದಾದ ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನಾವು ಕಬಾಬಿಗೆ ಕಲಿಸೋವಾಗ ನಾವು ಸ್ವಲ್ಪನೂ ಸಹ ನೀರನ್ನು ಹಾಕ್ಕೋಬಾರ್ದು. ನಾನು ಒಂದು ಅರ್ಧ kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನನ್ನು ಈಗ ಸೇರಿಸೋಣ. ನಾವು ಕಲಿಸ್ಕೊಂಡಿರ್ತಕ್ಕಂಥ ಪೇಸ್ಟ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯೋ ಥರ ಕಲಿಸ್ಕೋಬೇಕಾಗುತ್ತೆ. ಪೀಸಸ್ಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯೋ ಥರ ಕಲಿಸ್ಕೋಬೇಕು. ನಾವು ಕಲಿಸ್ಕೊಂಡ ನಂತರ ಒಂದು ತಟ್ಟೆ ಮುಚ್ಚಿ 1 ಅವರ್ ಅಷ್ಟು ನಾವು ನೆನೆಯೋದಕ್ಕೆ ಬಿಡಬೇಕು. ನೆನೆಯೋದಕ್ಕೆ ಬಿಡೋದ್ರಿಂದ ಕಬಾಬು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಕಬಾಬ್ ಹಾಕೋದಕ್ಕೆ ನಾನು ಒಂದು 1/4 kg ಆಗೋಷ್ಟು ಎಣ್ಣೆಯನ್ನು ಫಸ್ಟೇ ಬಿಸಿ ಮಾಡ್ಕೊಂಡಿದ್ದೆ. ಈಗ ಒಂದೊಂದು ಪೀಸನ್ನೇ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಕಬಾಬನ್ನು ಈ ಥರ ಬಿಡಿಬಿಡಿಯಾಗಿ ಹಾಕ್ಕೋಬೇಕು. ಕಬಾಬ್ ಮಾಡೋದಕ್ಕೆ ನಾವು ಅಂಗಡಿಯಿಂದ ಮಸಾಲೆ ತರೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಹೋಮ್ ಮೇಡ್ ಮಸಾಲ ತಯಾರಿ ಮಾಡಿಕೊಂಡು ಈ ಥರ ಕಬಾಬ್ ರೆಡಿ ಮಾಡ್ಕೋಬೋದು. ರುಚಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಯಾವ ಹೋಟೆಲ್ಗೆ ಕೂಡ ಹೋಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ನಾವು ಕಬಾಬನ್ನು ಸುಡೋವಾಗ ಎರಡೂ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಬರ್ತಾ ಇರತಕ್ಕಂಥ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಆವಾಗ ಕಬಾಬ್ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಆಗುತ್ತೆ. ಕಬಾಬ್ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ಕಬಾಬನ್ನು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಬಾಬ್ ಮಾಡೋದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ನಾವು ಎಷ್ಟು ಎಣ್ಣೆ ಹಾಕಿರ್ತೀವೋ ಅಷ್ಟು ಎಣ್ಣೆ ಹಂಗೆ ಇರುತ್ತೆ. ಕಬಾಬನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕಬಾಬ್ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಕಬಾಬ್ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಈ ಥರ ಮಾಡಿದ್ರೆ ನಾವು ಯಾವುದೇ ರೆಸ್ಟೋರೆಂಟ್ಗೆ ಹೋಗೋದಿಲ್ಲ. ಮನೆಯಲ್ಲೇ ನಾವು ಈಸಿಯಾಗಿ ಕಬಾಬನ್ನು ಮಾಡ್ಕೊಂಡು ತಿನ್ಬೋದು. ಕಬಾಬ್ ಈ ಥರ ಮಾಡಿದ್ರೆ ಮನೆಯಲ್ಲಿರೋರೆಲ್ಲರೂ ಮೆಚ್ಕೋಬೇಕು, ಅಷ್ಟು ರುಚಿಯಾಗಿರುತ್ತೆ. ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಉಪಯೋಗಿಸಿ ನಾವು ಈಸಿಯಾಗಿ ಕಬಾಬ್ ಮಾಡ್ಕೋಬೋದು. ಒಮ್ಮೆ ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊ ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನಾವು 2 ದಿನ ಹೊರಗಡೆ ಇಕ್ಕಿದ್ರೂ ಸಹ ಸ್ವಲ್ಪನೂ ಸಹ ಮೆತ್ತಗಾಗೋದಿಲ್ಲ, ಅದೇ ಥರ ಕ್ರಿಸ್ಪಿಯಾಗಿ ಇರುತ್ತೆ. ಕಬಾಬನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ ಅಲ್ವಾ. ಕಬಾಬ್ ನೋಡಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ರುಚಿಯಾದ ರೆಸ್ಟೋರೆಂಟ್ ಸ್ಟೈಲಿನಲ್ಲಿ ಕಬಾಬ್ ರೆಸಿಪಿ ಯಾವ ಥರ ಮಾಡೋದಂದ್ಬಿಟ್ಟು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು.